ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಯಾರ್ಯಾರು ಹೆಣ್ಮಕ್ಳು ನನ್ನ ವೀಡಿಯೋಸ್ ನೋಡ್ತೀರಾ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ನನಗೂ ವಿಶ್ ಮಾಡಿ ಆಯಿತಾ. ಇವತ್ತು ನಾವು ಮಧ್ಯಾಹ್ನ ರೆಡಿಯಾಗಿ ಅಂಗಡಿಗೆ ಹೊರಟಿದ್ವಿ. ಅಷ್ಟರಲ್ಲಿ ನಮ್ಮ ಭಾವನೆ ಮನೆಗೆ ಬಂದು ನಮ್ಮನ್ನು ಕರ್ಕೊಂಡು ಅಂಗಡಿಗೆ ಹೋದರು. ಅಂಗಡಿಗೆ ಹೋದ್ಮೇಲೆ 4 ಜನ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಾವುಗೆ ನನ್ನ ತಂಗಿಯಿಂದ ದಿನಕ್ಕೆ ಎಷ್ಟು ಲಾಸ್ ಆಗ್ಬೋದು ಅಂತ ತೋರಿಸ್ತೀನಿ. ಬಂದ ತಕ್ಷಣ ಒಂದು ಲಾವಾ ಕೇಕ್ ತಿಂದ್ವಿ, ನಾನು ನನ್ನ ತಂಗಿ ಇಬ್ರು. ಕಳ್ಳ ಬಂದಂಗೆ ಬರ್ತಿದ್ಯಲ್ಲ. ಇನ್ನು ನಮ್ಮ ಮನೆಯವರು ಅಂಗಡಿಲೇ ಬಟ್ಟೆ ಬಿಟ್ಟು ಹೋಗಿದ್ರು, ಕೆಲಸದ ಬಟ್ಟೆ. ಅದನ್ನು ತಗೊಂಡು ಬೇರೆ ಕಡೆ ಇನ್ನೊಂದು ಅಂಗಡಿಗೆ ಹೋಗಬೇಕು ಅಂತ ಹೊರಟ್ರು. ಹಾಗೆ ನನ್ನ ಮಗಳನ್ನ ಮಾತಾಡಿಸ್ಕೊಂಡು ಅವಳಿಗೊಂದು ಬಾಯಿ ಹೇಳಿ ನೈಟ್ ಸಿಗ್ತೀನಿ ಅಂತ ಹೇಳಿ ಹೊರಟ್ರು. ಇನ್ನು ಫ್ರೆಶ್ ಆಗಿರೋ ಐಸ್ ಕೇಕ್ಗಳಿತ್ತು. ಅದರಲ್ಲಿ ನನಗಿವತ್ತು ಚಾಕ್ಲೇಟಲ್ಲಿ ಬ್ಲಾಕ್ ಫಾರೆಸ್ಟ್ ತಿನ್ನಬೇಕು ಅಂತ ಅನ್ನಿಸ್ತು. ನಾನು ಬ್ಲಾಕ್ ಫಾರೆಸ್ಟ್ ತಿನ್ಕೊಂಡೆ. ಇನ್ನು ನನ್ನ ತಂಗಿ ಪೈನಾಪಲ್ ತಿಂತೀನಿ ಅಂತ ಅವಳು ಪೈನಾಪಲ್ ತಗೊಂಡು ತಿಂದ್ಲು. ಅದಾದಮೇಲೆ ನಮ್ಮ ಅಕ್ಕ ಪನ್ನೀರ್ ಪಪ್ಸ್ ತಿಂತೀರಾ ಅಂತ ಕೇಳ್ಕೊಂಬಂದ್ಲು. ಅವರಿಬ್ಬರೇ ಕಿತ್ಕಾಡ್ಕೊಂಡು ತಿಂತಿದ್ದಾರೆ. ನನಗೆ ಯಾಕೋ ತಿನ್ನಬೇಕು ಅಂತ ಅನಿಸಿಲ್ಲ. ಅದಕ್ಕೆ ಹೋಗಿ ನೀನು ಬಟ್ಟೆ ತೊಳಿ ಅಂತ ಕಳಿಸ್ಬಿಟ್ರು. ಬಟ್ಟೆ ಏನು ನಾನು ತೊಳೆಯೋದಿಲ್ಲ, ವಾಷಿಂಗ್ ಮಿಷಿನಲ್ಲಿ ತೊಳೆಯೋದು. ಜಾಲಾಡಿಸ್ಬೇಕಷ್ಟೇ. ಜಾಲಾಡಿಸಿ ಬರೋ ವರ್ಷದಲ್ಲಿ ಇಲ್ಲೊಂದು ಆಕ್ಸಿಡೆಂಟ್ ಆಗೋಗ್ಬಿಟ್ಟಿತ್ತು. ಬಟ್ ಯಾರಿಗೂ ಏನೂ ಆಗಿರಲಿಲ್ಲ. ನೆಕ್ಸ್ಟು ಒಬ್ಬರು ಕಸ್ಟಮರ್ ಬಂದು ಹನಿ ಕೇಕ್ ತಗೊಂಡ್ರು. ಆಮೇಲೆ ಹನಿ ಕೇಕ್ ಚೆನ್ನಾಗಿಲ್ಲ ನೋಡಿ ಅಂತ ಹೇಳಿದರು. ಅದಕ್ಕೆ ನಾನು ನನ್ನ ತಂಗಿ ಟೇಸ್ಟ್ ಮಾಡ್ತಿದ್ವಿ. ಏನೂ ಆಗಿರಲಿಲ್ಲ, ಚೆನ್ನಾಗೇ ಇತ್ತು. ಇನ್ನು ಅಂಗಡಿಲಿ ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಎಗ್ ಪಫ್ ನಮ್ಮನ್ನೇ ಕರಿತಾಯಿತ್ತು. ಅದಕ್ಕೆ ಅದನ್ನು ಒಂದು ಪೀಸ್ ತಗೊಂಡು ಕಟ್ ಮಾಡ್ಕೊಂಡು ನಾನು ನಮ್ಮ ಅಕ್ಕ ನನ್ನ ತಂಗಿ 3 ಜನನೂ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ನಮ್ಮ ಮನೆಗೆ ಹೋದ್ಮೇಲೆ ಮಧ್ಯಾಹ್ನ ಬೇರೆ ಸಾಂಬಾರು ಮಾಡಿರಲಿಲ್ಲ. ಮಜ್ಜಿಗೆ ಸಾಂಬಾರು ಮಾಡೋಣ ನೈಟ್ಗೆ ಅಂತ ಅಂದ್ಕೊಂಡಿದ್ವಿ. ನಾವು ಅಡುಗೆ ಮಾಡಿ ಮುಗಿಸೋ ಅಷ್ಟರಲ್ಲಿ 12 ಗಂಟೆ ಆಗಿತ್ತು. ಅಷ್ಟರಲ್ಲಿ ಕಡೆ ನಮ್ಮ ಮನೆಯವ್ರು ನಿದ್ದೆಗೆ ಹೋಗ್ಬಿಟ್ಟಿದ್ರು. ನಮ್ಮ ಭಾವ ಫೋನ್ ನೋಡ್ಕೊಂಡು ಕೂತಿದ್ರು. ನನ್ನ ಮಗಳು ಮತ್ತು ನನ್ನ ತಂಗಿ ರೂಮಲ್ಲಿ ಮಲ್ಕೊಂಡಿದ್ರು. ನಾನು ನಮ್ಮ ಅಕ್ಕ ಕೆಲಸ ಎಲ್ಲ ಮುಗಿಸಿ ಅವ್ರನ್ನೆಲ್ಲ ಊಟಕ್ಕೆ ಎಬ್ಬಿಸಿ ಊಟ ಮಾಡ್ಕೊಂಡ್ವಿ. ಊಟ ಆದಮೇಲೆ ನನ್ನ ಮಗಳು ಮಲ್ಕೊಂತಿರಲಿಲ್ಲ ಅಂತ ನನ್ನ ತಂಗಿನೂ ನಮ್ಮ ಅಕ್ಕನೂ ಎಂಟರ್ಟೈನ್ ಮಾಡ್ತಿದ್ರು. ನಾನು ಒಂದು ಗ್ಲಾಸ್ ಹಾಲು ಕುಡಿತಿದ್ದೆ. ಇವತ್ತಿಗೆ ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.